ಮೀನುಗಾರನ ಅದೃಷ್ಟ. ಮಹಿ ಹದ್ದಿಗೆ ಇಬ್ರು ಸೊಸೆಯಂದಿರು. ದೊಡ್ಡ ಸೊಸೆಯ ಹೆಸರು ಟುನಿ, ಚಿಕ್ಕ ಸೊಸೆಯ ಹೆಸರು ಚೋಟು. ಅವರಿಬ್ಬರ ಗಂಡಂದಿರು ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ರು ಊರಲ್ಲಿದ್ದಾಗ ನದಿಗೆ ಹೋಗಿ ಮೀನ್ ಹಿಡ್ಕೊಂಡ್ ಬಂದು ಅದನ್ನ ಸಂತೆಯಲ್ಲಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ರು. ಹೀಗಿರುವಾಗ ಅವರಿಬ್ರು ದುಬೈಗೆ ಹೋದ್ಮೇಲೆ ಮೀನ್ ಹಿಡಿಬೇಕಾಗಿರೋ ಆ ಜವಾಬ್ದಾರಿ ಇವಾಗ ಟುನಿ ಹಾಗೂ ಚೋಟು ಹತ್ರ ಇತ್ತು. ಅವರು ಮನೆ ಕೆಲ್ಸನ ನೋಡಿ ಮಕ್ಕಳನ್ನ ನೋಡ್ಕೊಂಡು ನದಿಗೆ ಹೋಗಿ ಮೀನ್ ಹಿಡಿಯೋದಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರಿಂದ ದಿನ ಸ್ವಲ್ಪ ಮೀನನ್ನ ಮಾತ್ರ ಅವರು ಹಿಡ್ಕೊಂಡ್ ಬಂದು ಮಾರಿ ಹಣ ಸಂಪಾದನೆ ಮಾಡ್ತಿದ್ರು. ಆದ್ರೆ ಒಂದಿನ ಅವರು ಕಮ್ಮಿಯಾಗಿ ಮೀನ್ ಹಿಡ್ಕೊಂಡ್ ಬಂದಿದ್ದನ್ನ ನೋಡಿ ಅವ್ರ ಅತ್ತೆ ತುಂಬಾ ಕೋಪದಿಂದ, ಏನೇ ತುನಿ, ಲೂಸಿ, ನೀವು ಏನ್ರೆ ಇಷ್ಟು ಕಡಿಮೆ ಮೀನ್ ತಂದಿದ್ದೀರಾ? ನಿಮ್ ಗಂಡಂದಿರು ಮೀನ್ ಹಿಡಿಯಕ್ಕೆ ಹೋಗುವಾಗ ಗುಂಪು ಗುಂಪಾಗಿ ಮೀನ್ ತರ್ತಾ ಇದ್ರು. ನೀವೇನಂದ್ರೆ ಸ್ವಲ್ಪ ಮೀನ್ ತರ್ತಾ ಇದ್ದೀರಾ? ನೀವು ನಿಜವಾಗ್ಲೂ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನದಿ ದಡದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ? ಇಷ್ಟೊಂದ್ ಮೀನ್ ತಂದಿದ್ದೀರಲ್ಲ, ಇದು ವ್ಯಾಪಾರಕ್ಕೆ ಸಾಕಾಗುತ್ತಾ? ಅತ್ತೆ, ನಾವು ಬೇಕು ಅಂತ ಈ ರೀತಿ ಮಾಡ್ತಾ ಇಲ್ಲ. ಮನೆಯಲ್ಲಿ ಅಡಿಗೆ ಮಾಡಿ ಪಾತ್ರೆ ತೊಳೆದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ಮೀನ್ ಹಿಡಿಯಕ್ಕೆ ಹೋಗುವಾಗ ಸಮಯ ಆಗ್ಬಿಡುತ್ತೆ. ಆವಾಗ್ಲೇ ನಮಗೆ ತುಂಬಾನೇ ಸುಸ್ತಾಗಿರುತ್ತೆ. ಬಿಸ್ಲಲ್ಲಿ ಹೋಗಿ ಮೀನ್ ಹಿಡಿಯೋದು ಅಂದ್ರೆ ನಮಗೂ ಆಗೋದಿಲ್ಲತ್ತೆ. ಬಿಸ್ಲಿಗೆ ಮೀನೆಲ್ಲ ನೀರೊಳಗೆ ಹೋಗ್ಬಿಡುತ್ತೆ. ನಾವು ಎಷ್ಟೇ ಕಷ್ಟಪಟ್ರು ಮೀನ್ ಮಾತ್ರ ಮೇಲೆ ಬರದೇ ಇಲ್ಲ. ಹೌದತ್ತೆ, ತುನಿ ಅಕ್ಕ ಹೇಳೋದು ನಿಜಾನೇ. ಮಕ್ಕಳಿಗೆ ರೆಡಿ ಮಾಡಿ ಅವರಿಗೆ ಊಟ ಮಾಡಿಸಿ ನಾವು ಹೋಗುವಾಗ ತುಂಬಾ ಸಮಯ ಆಗುತ್ತೆ. ಬಲೆ ಹಾಕಕ್ಕೆ ಕೂಡ ನಮಗೆ ತಾಕತ್ತಿರ್ಬೇಕಲ್ವಾ? ತುಂಬಾ ಸುಸ್ತಾಗಿ ಕೆಲ್ಸಕ್ಕೆ ಹೋಗುವಾಗ ನಮಗೆ ಆಯಾಸ ಆಗ್ಬಿಡುತ್ತೆ. ಅವಾಗ ತಾಕತ್ತೇ ಬರೋದಿಲ್ಲ. ಅದರಿಂದ ಮೀನ್ ಕೂಡ ಸಿಗ್ತಾನೆ ಇಲ್ಲತ್ತೆ. ಹೌದಾ? ಯಾಕೆ ನಾವು ಮಕ್ಕಳನ್ನ ಸಾಕ್ಲಿಲ್ವಾ? ನಾವು ಕೆಲ್ಸಕ್ಕೆ ಹೋಗ್ಲಿಲ್ವಾ ಅಥವಾ ಮೀನ್ ಹಿಡಿಯಕ್ಕೆ ಹೋಗ್ಲಿಲ್ವಾ? ನೀವು ಬೆಳಿಗ್ಗೆ ತಡವಾಗಿ ಎದ್ದೊಳ್ತೀರಾ, ಸೋಮಾರಿಗಳಾಗಿ ಕೆಲ್ಸ ಮಾಡ್ತೀರಾ, ಆಮೇಲೆ ಸಮಯ ಆಯ್ತು ಅಂತ ಲೇಟ್ ಆಗಿ ಹೋಗಿ ಸ್ವಲ್ಪ ಮೀನ ಮಾತ್ರ ಹಿಡ್ಕೊಂಡ್ ತರ್ತೀರಾ. ಅದ್ರಿಂದ ತಾನೇ ಮೀನು ಸಿಗದೇ ಇಲ್ಲ. ಇಲ್ಲಿ ನೋಡಿ, ವ್ಯಾಪಾರಕ್ಕೆ ನಮಗೆ ಮೀನ್ ಬೇಕೇ ಬೇಕು. ನಾಳೆಯಿಂದ ಈ ರೀತಿ ಮೀನ್ ತಂದ್ರೆ ನಿಮ್ನ ಮನೆಯಿಂದ ಹೊರಗಡೆ ಕಳಿಸ್ತೀನಿ. ಹಾಗಂತ ಬೈದು ಮಹಿಹದ್ದು ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತು. ಟುನಿ ಹಾಗೂ ಚೋಟು ಇಬ್ರು ಕೂಡ ಬೇಜಾರ್ ಮಾಡ್ಕೊಳ್ತಾ ಇದ್ರು. ನೋಡ್ದ ಚೋಟು, ನಮ್ಮತ್ತೆ ಯಾವ ರೀತಿ ಬೈದು ಹೋಗ್ತಾ ಇದ್ದಾರೆ ಅಂತ. ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಮೀನ್ ಹಿಡಿಯಕ್ಕೆ ಹೋಗುವಾಗ ಸಮಯ ಆಗುತ್ತೆ. ಅದ್ರಿಂದ ತಾನೇ ನಮಗೆ ಮೀನ್ ಹಿಡಿಯಕ್ಕೆ ಆಗೋದಿಲ್ಲ. ನಮ್ ಗಂಡಂದಿರು ಮಾತ್ರ ಮನೆಯಲ್ಲಿ ಇರುವಾಗ ನಾವು ಏನ್ ಕೆಲಸ ಮಾಡ್ತಾ ಇದ್ದೋ? ಅವ್ರ ಕೆಲ್ಸ ಅವ್ರು ನೋಡಿದ್ರೆ ನಾವ್ ಮನೆ ಕೆಲ್ಸ ಮಾತ್ರ ನೋಡ್ತಾ ಇದ್ದೋ. ಆದ್ರೆ ಇವಾಗ ಅತ್ತೆ ನಮ್ನ ಮೀನ್ ಹಿಡ್ಕೊಂಡ್ ಬಂದಿಲ್ಲ ಅಂತ ಎಷ್ಟು ಬೈತಿದ್ದಾರೆ. ಹೌದು ತುನಿ ಅಕ್ಕ, ನಮಗೆ ವಿಶ್ರಾಂತಿ ಅನ್ನೋದೇ ಇಲ್ಲ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಕೆಲಸ ಮಾಡ್ತಾನೆ ಇರ್ಬೇಕು. ಆದ್ರೆ ನಮಗೆ ಮೀನ್ ಹಿಡಿಯೋದ್ರಲ್ಲಿ ಅಷ್ಟೇನು ಅನುಭವ ಇಲ್ಲ. ಆದ್ರೆ ಅತ್ತೆಗೆ ಆ ವಿಷಯ ಅರ್ಥ ಆಗುತ್ತಾ? ಅವರಿಗೆ ಯಾವಾಗ್ಲೂ ಮೀನೇ ಬೇಕು. ನಾವ್ ಎಷ್ಟು ಕಷ್ಟಪಟ್ರೆ ಅವ್ರಿಗೇನು? ಅವ್ರಿಗೆ ಬೇಕಾಗಿದ್ದು ಮೀನು. ಹೌದು ಲೂಸಿ, ನಮ್ಮ ಕಷ್ಟನ ನಾವು ಯಾರ ಜೊತೆ ಹೇಳೋದು? ನಮ್ ಗಂಡಂದಿರು ಇರುವಾಗ ತುಂಬಾ ಮೀನ್ನ ತಗೊಂಡ್ಬರ್ತಾ ಇದ್ರು. ಆದ್ರೆ ನಮಗೆ ಅಷ್ಟೊಂದು ತಾಕತ್ತಿಲ್ಲ. ನಾವು ಬಲೆ ಹಾಕಿ ಮೀನ್ನ ಎಳಿಯೋಕೋದ್ರೆ ಕೆಲವೊಂದ್ಸಲ ಅದು ಕಳ್ಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಎಳೆಯಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಹೌದಕ್ಕ, ನಾವು ಎಷ್ಟೇ ಆಲೋಚನೆ ಮಾಡಿದ್ರು ಏನು ಸಾಧ್ಯ ಇಲ್ಲ. ದುಬೈಯಲ್ಲಿರುವ ನಮ್ಮ ಗಂಡಂದಿರಿಗೆ ಈ ವಿಷಯ ಗೊತ್ತಾದ್ರೆ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗುವ ತನಕ ನಮಗೆ ಕಷ್ಟ ತಪ್ಪಿದ್ದಲ್ಲ. ಹೀಗೆ ಕೆಲವು ವರ್ಷಗಳು ಹೋಯ್ತು. ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಬೆಳೆದು ದೊಡ್ಡವರಾಗಿದ್ರು. ದಿನ ಅವರ ತಾಯಿಯಂದಿರು ಪಡುವ ಕಷ್ಟವನ್ನ ನೋಡಿ ಮಕ್ಳಿಬ್ರಿಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇತ್ತು. ಒಂದಿನ ಮಕ್ಳಿಬ್ರು ಅವರ ತಾಯಿಯಂದಿರ ಹತ್ತಿರ, ಅಮ್ಮ, ನೀವು ಪ್ರತಿದಿನ ಮನೆ ಕೆಲ್ಸ ಮುಗಿಸಿ ಹೊರಗಡೆ ಕೆಲ್ಸಕ್ಕೆ ಹೋಗುವಾಗ ನಮಗೆ ತುಂಬಾನೇ ಬೇಜಾರಾಗ್ತಾ ಇದೆ. ನೀವು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ. ಮನೆ ಕೆಲ್ಸ, ಹೊರಗಿನ ಕೆಲ್ಸ ಎಲ್ಲವೂ ನೀವಿಬ್ರೇ ನೋಡ್ಕೋತಾ ಇದ್ದೀರಾ. ಇನ್ ಮುಂದೆ ನೀವೀಗೆ ಕಷ್ಟ ಪಡಬಾರ್ದಮ್ಮ. ಹೌದಮ್ಮ, ನಾಳೆಯಿಂದ ನೀವು ಮನೆ ಕೆಲ್ಸ ಮುಗಿಸಿ ಮೀನ್ ಹಿಡಿಯಕ್ಕೆ ಹೋಗುವಾಗ ನಮ್ನ ಕೂಡ ಕರ್ಕೊಂಡೋಗಿ ಅಮ್ಮ. ನಾವು ಕೂಡ ಮನೇಲಿ ಕೂತು ಏನ್ ಮಾಡೋದು? ನಮಗೂ ಮೀನ್ ಹಿಡಿಯಕ್ಕೆ ಕಲ್ಸಿ. ನಾಳೆ ಬೆಳಿಗ್ಗೆ ನಿಮ್ ಜೊತೆ ನಾವು ಬರ್ತೀವಿ. ಬೇಡ ಮಕ್ಳೇ, ಮೀನ್ ಹಿಡಿಯೋದು ತುಂಬಾ ಕಷ್ಟದ ಕೆಲ್ಸ. ನೀವಿನ್ನು ಓದ್ಬೇಕಾದ ಮಕ್ಕಳು. ನೀವ್ ಇವಾಗ್ಲೇ ಮೀನ್ ಹಿಡಿಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮ್ ತಂದೆಯಿಂದಿರು ನೀವು ಚೆನ್ನಾಗಿ ಓದ್ಬೇಕು ಅಂತ ತಾನೇ ಅಷ್ಟು ದೂರ ಹೋಗಿ ಕಷ್ಟ ಪಡ್ತಾ ಇರೋದು. ಹಾಗಿರುವಾಗ ನೀವು ಚೆನ್ನಾಗಿ ಓದ್ಬೇಕಲ್ವಾ? ಹೌದು ಮಕ್ಳೇ, ಅತ್ತೆ ಕೂಡ ನಮ್ನ ಬೈತಾರೆ. ಮಕ್ಳು ಕೆಲ್ಸಕ್ ಹೋಗ್ತಾ ಇದ್ದಾರೆ, ನೀವಿಬ್ರು ಆರಾಮವಾಗಿ ಕೂತ್ಕೊಂಡಿದ್ದೀರಾ ಅಂತ. ನೀವು ಓದುವಂತ ಮಕ್ಳು. ಈ ಸಮಯದಲ್ಲಿ ನೀವು ಓದ್ಬೇಕೇ ವಿನಃ ನಮ್ ಜೊತೆ ಕೆಲ್ಸಕ್ ಬರ್ಬಾರ್ದು. ಆದ್ರೆ ಅಮ್ಮ, ನೀವಿಬ್ರು ತುಂಬಾ ಮೀನ್ ಹಿಡಿಯಕ್ಕೆ ಕಷ್ಟ ಪಡ್ತಾ ಇದ್ದೀರಲ್ವಾ? ನಾವಿಬ್ರು ಕೂಡ ಇದ್ರೆ ನಿಮಗೆ ಸಹಾಯ ಆಗುತ್ತೆ ಅಲ್ವಾ? ಅಜ್ಜಿ ಪ್ರತಿದಿನ ನಿಮ್ನ ಬೈತಾ ಇರ್ತಾರೆ, ಅದು ನಮಗೆ ಇಷ್ಟ ಇಲ್ಲ.
ನಾವು ಕೂಡ ನಿಮ್ ಜೊತೆ ಬಂದ್ರೆ ಅಜ್ಜಿ ನಿಮ್ನ ಬೈಯಲ್ಲ ಅಲ್ವಾ? ಪರವಾಗಿಲ್ಲ ಮಕ್ಳೇ, ನಾವು ಹೇಗಾದ್ರೂ ಕಷ್ಟಪಟ್ಟು ಮೀನ್ ಹಿಡಿತೀವಿ. ಆದ್ರೆ ನೀವು ಮಾತ್ರ ಚೆನ್ನಾಗಿ ಓದ್ಬೇಕು. ನೀವು ಯಾವತ್ತೂ ಕೂಡ ನದಿ ಹತ್ರ ಬರ್ಬಾರ್ದು. ನದಿ ಎಷ್ಟೊಂದು ಆಳ ಇದೆ ಅಂತ ಯಾರಿಗ್ ಗೊತ್ತು? ಬಂದು ಏನಾದ್ರೂ ಅಪಾಯ ಆದ್ರೆ? ಮಕ್ಳಿಬ್ರು ಎಷ್ಟೇ ಕೇಳಿದ್ರು ಟುನಿ ಹಾಗೂ ಚೋಟು ಅವರನ್ನ ಮೀನ್ ಹಿಡಿಯಕ್ಕೆ ಕಳಿಸ್ಲೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬೆಳಗ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಟುನಿಗೆ ತುಂಬಾನೇ ಜ್ವರ ಹೊಡಿತಾ ಇತ್ತು. ಅದು ಅಲ್ಲದೆ ಚೋಟಿಗೆ ತುಂಬಾನು ತಲೆನೋವು ಇತ್ತು. ಚೋಟು, ಇವತ್ ನನಗೆ ತುಂಬಾನೇ ಜ್ವರ ಹೊಡಿತಾ ಇದೆ. ನನ್ ಮೈಯಲ್ಲಿ ಶಕ್ತಿ ಕೂಡ ಇಲ್ಲ. ನನಗೆ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ. ಇವಾಗ ಏನ್ ಮಾಡೋದು? ನಡಿಯಕ್ಕೂ ಆಗಲ್ಲ. ನನ್ ತಲೆ ಒಡೆದೋಗೋ ರೀತಿ ಇದೆ ತುನಿ ಅಕ್ಕ. ತಲೆ ತುಂಬಾನೇ ನೋವಾಗ್ತಾ ಇದೆ. ಕಣ್ಣೆಲ್ಲ ಕತ್ತಲಾಗ್ತಾ ಇದೆ. ನಾನೊಬ್ಳೆ ಹೋಗಿ ಹೇಗೆ ಮೀನ್ ಹಿಡಿಯೋದು? ಇವತ್ ನಾನ್ ಕೂಡ ಹೋಗಲ್ಲ. ಸರಿ, ಇವತ್ತು ಮೀನ್ ಹಿಡಿಯಕ್ಕೆ ಹೋಗೋದ್ ಬೇಡ. ಅತ್ತೆ ಜೊತೆ ನಿಧಾನವಾಗಿ ಹೇಳೋಣ. ನಮಗೆ ಹೇಗೋ ಮೈಗೆ ಹುಷಾರಿಲ್ಲ ಅಲ್ವಾ? ಅತ್ತೆ ಜೊತೆ ಇದೇ ಮಾತನ್ನು ಹೇಳಿ ನೋಡೋಣ. ಅವ್ರು ಕೂಡ ಮನುಷ್ಯರೇ ಅಲ್ವಾ? ನಮ್ ಕಷ್ಟನ ಅರ್ಥ ಮಾಡ್ಕೋತಾರೆ. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಒಳಗಡೆಯಿಂದ ಮಹಿ ಹದ್ದು ಕೋಪದಿಂದ ಹೊರಗಡೆ ಬಂತು. ಅವ್ರ ಆರೋಗ್ಯದ ಬಗ್ಗೆ ಕೂಡ ಏನೋ ಅಂದ್ಕೊಳ್ದೆ ಅವ್ರ ಹತ್ರ, ಏನ್ ತುನಿ, ಚೋಟು, ಇಷ್ಟೊತ್ತಾದ್ರೂ ಕೂಡ ನೀವು ನದಿ ಹತ್ರ ಹೋಗ್ಲೇ ಇಲ್ಲ. ಬೇಗ ಮೀನ್ ಹಿಡ್ಕೊಂಡ್ ಬಂದ್ರೆ. ಅಯ್ಯೋ ಅತ್ತೆ, ಇವತ್ ನಾವು ಮೀನ್ ಹಿಡಿಯಕ್ಕೆ ಹೋಗಲ್ಲ ಅತ್ತೆ. ನನಗೆ ತುಂಬಾನೇ ಜ್ವರ ಬಂದಿದೆ. ಚೋಟುಗೆ ಕೂಡ ತುಂಬಾನೇ ತಲೆನೋವು. ಅದರಿಂದ ನಮಗೆ ಎದ್ದು ನಿಲ್ಲಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಇವತ್ತು ಮನೆಗೆ ಊರಿಂದ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ. ಅವ್ರು ಬರುವಾಗ ಅವರಿಗೆ ಚೆನ್ನಾಗಿರುವ ಅಡಿಗೆ ಎಲ್ಲ ಮಾಡ್ಕೊಡ್ಬೇಕಲ್ವಾ? ನಾವು ಮೀನ್ ಹಿಡಿಯೋರು. ನಮ್ಮ ಮನೆಯಲ್ಲೇ ಮೀನ್ ಇಲ್ಲ ಅಂತ ಹೇಳಿದ್ರೆ ಅವ್ರು ನಮ್ ಬಗ್ಗೆ ಏನ್ ತಿಳ್ಕೊತಾರೆ? ಅತ್ತೆ, ನಮಗೆ ಆರೋಗ್ಯ ಸರಿ ಇಲ್ಲತ್ತೆ. ನಾವು ಹೋಗಿ ಹೇಗತ್ತೆ ಮೀನ್ ಹಿಡಿಯೋದು? ಮೀನ್ ಹಿಡಿಯಕ್ ಹೋಗಿ ನಾವೆಲ್ಲಾದ್ರೂ ನೀರಲ್ಲಿ ಬಿದ್ದೋದ್ರೆ ಅದ್ರಿಂದನೇ ಇವತ್ತು ಯಾರ ಜೊತೆ ಆದ್ರೂ ಮೀನ್ನ ಕೇಳಿ ತಗೊಳ್ಳೋಣ. ಮೀನ್ನ ತಗೋತೀರಾ? ನಿಮಗೇನಾದ್ರೂ ಬುದ್ಧಿ ಇದೆಯಾ? ನಾವು ಮೀನ್ ವ್ಯಾಪಾರ ಮಾಡ್ತಾ ಇರೋರು. ನಾವು ಹೋಗಿ ಇನ್ನೊಬ್ಬರ ಜೊತೆ ಮೀನ್ನ ಸಾಲ ಕೇಳಕ್ಕಾಗುತ್ತಾ? ನನಗೆ ಅದೆಲ್ಲ ಗೊತ್ತಿಲ್ಲ. ನೀವಿಬ್ರು ಇವತ್ತು ಹೋಗಿ ದೊಡ್ಡ ದೊಡ್ಡ ಮೀನ್ನ ಹಿಡ್ಕೊಂಡ್ ಬರ್ಬೇಕು. ನಾನು ಮೀನ್ ಸಾರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ. ಮಹಿ ಹದ್ದು ಕೋಪದಿಂದ ಅಲ್ಲಿಂದ ಹೋಯ್ತು. ಟುನಿ ಹಾಗೂ ಚೋಟಿಗೆ ಏನ್ ಮಾಡೋದಂತಾನೆ ಅರ್ಥ ಆಗ್ಲಿಲ್ಲ. ಅವರಿಬ್ರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಇವಾಗ ಏನ್ ಮಾಡೋದು ಚೋಟು? ನನ್ನಿಂದ ಎದ್ದು ನಿಲ್ಲಕ್ಕೂ ಆಗ್ತಾ ಇಲ್ಲ. ಆದ್ರೆ ಅತ್ತೆ ಮಾತು ನೋಡ್ದ ಎಷ್ಟೊಂದು ಕಠಿಣವಾಗಿದೆ ಅಂತ. ನಾವು ಇದ್ದೀವ ಸತ್ತಿದೀವ ಅಂತ ಅವರಿಗೆ ಲೆಕ್ಕಕ್ಕೆ ಇಲ್ಲ. ಅಕ್ಕ, ನನಗೆ ಅದೆಲ್ಲ ಗೊತ್ತಿಲ್ಲ ಅಕ್ಕ. ಆದ್ರೆ ಅತ್ತೆ ಹೇಳಿದ ಕೆಲ್ಸ ಮಾತ್ರ ನಾವು ಮಾಡೋದಿದ್ರೆ ಮನೆಗೆ ಬಂದ ಸಂಬಂಧಿಕರ ಮುಂದೆ ಮರ್ಯಾದೆ ಹೋಗುವ ರೀತಿ ಬೈತಾರೆ. ನಾವು ಹೋಗ್ಲೇಬೇಕು. ನೀನ್ ಹೇಳೋದೇನೋ ಸರಿನೇ. ನಾವು ಹೋಗಿ ಮೀನ್ ಹಿಡಿಲೇಬೇಕಲ್ವಾ? ನಮಗೆ ಬೇರೆ ದಾರಿನೇ ಇಲ್ಲ. ನಮ್ ಜೀವನ ಕೈಯಲ್ಲಿ ಇಟ್ಕೊಂಡು ಹೇಗಾದ್ರೂ ಹೋಗಿ ಕಷ್ಟಪಡೋಣ. ಅವರಿಬ್ರು ಹಾಗೆ ಮಾತಾಡ್ತಾ ಇರೋದನ್ನ ಬುಜ್ಜಿ ಹಾಗೂ ಬನ್ನು ಇಬ್ರು ನೋಡ್ತಾನೆ ಇದ್ರು. ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ತಕ್ಷಣ ಅವರಿಬ್ರು ತಾಯಿಯಂದಿರ ಹತ್ತಿರ ಹೋಗಿ, ಅಮ್ಮ, ನೀವೇನು ದುಃಖ ಪಡ್ಬೇಡಿ. ಇವತ್ತು ನಾನು ಬನ್ನು ಹೋಗಿ ಮೀನ್ ಹಿಡ್ಕೊಂಡ್ ಬರ್ತೀವಿ. ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ನಮ್ ಮೇಲೆ ನಂಬಿಕೆ ಇಟ್ಟು ನಮ್ನ ಕಳ್ಸಿ ಅಮ್ಮ. ಬುಜ್ಜಿ, ನಿಮಗೆ ಬಲೆ ಹಾಕಕ್ಕೆ ಆಗೋದಿಲ್ಲ. ನಿಮಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ. ನದಿ ಬೇರೆ ಆಳ ಇದೆ. ಅಲ್ಲೋದ್ರೆ ಅಪಾಯದಲ್ಲಿ ಸಿಕ್ಕಾಕೋತೀರಾ. ಅಮ್ಮ, ನಮಗೆ ಮೀನ್ ಹಿಡಿಯಕ್ಕೆ ಗೊತ್ತಮ್ಮ. ನೀವು ಮೀನ್ ಹಿಡಿಯಕ್ಕೆ ಹೋಗುವಾಗ ನಾವು ಕೂಡ ನಿಮ್ ಜೊತೆ ಬರ್ತೀವಲ್ವಾ? ಎಷ್ಟೋ ಸಲ ನಿಮಗೆ ಗೊತ್ತಿಲ್ಲದೆ ನಮ್ಮ ಸ್ನೇಹಿತರ ಜೊತೆ ಸೇರಿ ನಾವು ಕೂಡ ಮೀನ್ ಹಿಡಿಯಕ್ಕೆ ಹೋಗಿದೀವಿ. ಆದ್ರೆ ಅತ್ತೆ ಇವತ್ತು 2 ಮಡಿಕೆ ಮೀನ್ನ ಕೇಳಿದರೆ ಅದು ತುಂಬಾನೇ ಭಾರ ಆಗಿರುತ್ತೆ. ಅಷ್ಟು ದೊಡ್ಡ ಮೀನುಗಳನ್ನ ನಿಮ್ಮಿಂದ ಎತ್ಕೊಂಡ್ ಬರಕ್ಕಾಗುತ್ತಾ? ಅಯ್ಯೋ ಅಮ್ಮ, ನಮಗೆ ಶಕ್ತಿ ಇದೆ. ನಾವು ಬೆಳ್ದಿದೀವಿ. ನಾವೇನು ಚಿಕ್ಕ ಮಕ್ಕಳಲ್ಲ. ಮನೆಗೆ ಬಂದ ಸಂಬಂಧಿಕರ ಮುಂದೆ ಅಜ್ಜಿ ನಿಮ್ನ ಬೈದ್ರೆ ನಿಮ್ಮ ಮರ್ಯಾದೆ ಹೋಗ್ಬಾರ್ದು. ನಾವಿಬ್ರು ಹೇಗಾದ್ರೂ ಮಾಡಿ ದೊಡ್ಡ ದೊಡ್ಡ ಮೀನ್ನ ತರ್ತೀವಿ. ಹೌದು ದೊಡ್ಡಮ್ಮ, ನಾವು ಹೋಗಿ ಮೀನ್ನ ಹಿಡ್ಕೊಂಡ್ ಬರ್ತೀವಿ. ನೀವಿಬ್ರು ಆಯಾಸವಾಗಿದೆ ಅಲ್ವಾ? ಮಲ್ಕೊಂಡು ರೆಸ್ಟ್ ಮಾಡಿ. ನಾವು ಹೋಗಿ ಮೀನ್ ಹಿಡ್ಕೊಂಡ್ ಬರ್ತೀವಿ. ಮಕ್ಳಿಬ್ರು ಅಷ್ಟು ಹಠ ಹಿಡಿದ್ರಿಂದ ಟುನಿಗೂ ಚೋಟುಗೂ ಕೂಡ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವರು ಒಪ್ಕೊಂಡ್ರು. ಹಾಗೆ ಅವರಿಬ್ರು ಮೀನ್ ಹಿಡಿಯೋದಕ್ಕೋಸ್ಕರ ಹೋದ್ರು. ಬನ್ನು, ಇವತ್ತು ನಮ್ಮ ಅಮ್ಮಂದಿರಿಗೆ ನಾವು ಸಹಾಯ ಮಾಡ್ಬೇಕು. ಪ್ರತಿದಿನ ಪಾಪ ಅಲ್ವಾ, ಅವ್ರು ಎಷ್ಟು ಕಷ್ಟಪಡ್ತಾರೆ. ನಾವು ನೋಡ್ತಾ ಇದ್ದೀವಲ್ವಾ, ಅವರಿಗೆ ಯಾವಾಗ್ಲೂ ನೆಮ್ಮದಿನೇ ಇಲ್ಲ. ಹೌದು ಬುಜ್ಜಿ, ಇವತ್ತಾದ್ರೂ ಅಮ್ಮಂದಿರು ನೆಮ್ಮದಿಯಾಗಿ ಇರ್ಲಿ. ನಾವಿಬ್ರು ಹೋಗಿ ಅಜ್ಜಿ ಬೈಯಕ್ಕೆ ಮುಂಚೆ ಬೇಗ ಬೇಗ ದೊಡ್ಡ ದೊಡ್ಡ ಮೀನ್ನ ಹಿಡ್ಕೊಂಡು ಮನೆಗೆ ಬಂದ್ಬಿಡೋಣ. ಹೌದು ಬಾ, ಆಳ ಇರುವ ಜಾಗದಲ್ಲಿ ಬಲೆ ಹಾಕೋಣ. ಅಜ್ಜಿ ಹೇಳಿದ ರೀತಿ ಅಲ್ಲೇ ತಾನೇ ದೊಡ್ಡ ದೊಡ್ಡ ಮೀನ್ ಸಿಗೋದು. ಇಬ್ರು ಒಟ್ಟಿಗೆ ಸೇರಿ ಬಲೆನ ಹಾಕಿದ್ರು. ಸ್ವಲ್ಪ ಸಮಯದಲ್ಲೇ ಬಲೆ ತುಂಬಾ ಭಾರವಾಗಿ ಇಳಿಯಕ್ಕೆ ಶುರುವಾಯ್ತು. ಇಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು
ಆ ಬಲೆನ ಹೊರಗಡೆ ತೆಗೆದ್ರೆ ಅದರಲ್ಲಿ ಸುಮಾರು ದೊಡ್ಡ ಮೀನುಗಳು ಸಿಕ್ಕಿತ್ತು. ಬುಜ್ಜಿ ನೋಡ್ದ ಎಷ್ಟು ಮೀನುಗಳ ನಾವು ಹಾಕಿದ ಮೊದಲ ಬಲೆಗೇನೆ ಎಷ್ಟೊಂದು ಮೀನ್ ಸಿಕ್ಕಿದೆ. ಅಮ್ಮನವರು ನೋಡಿದ್ರೆ ಸಂತೋಷ ಪಡ್ತಾರೆ. ಹೌದು ಕಣ ಬನ್ನು, ಅಮ್ಮಂದಿರು ಮೀನ್ ಹಿಡಿಯಕ್ಕೆ ಹೋಗುವಾಗ ಹೇಳ್ತಾರಲ್ವಾ ತುಂಬಾ ಕಷ್ಟ ಆಗುತ್ತೆ ಅಂತ. ಅವಾಗ ಅರ್ಥ ಆಗಲ್ಲ, ಇವಾಗ ನೋಡ್ದಾಗ ಗೊತ್ತಾಗ್ತಾ ಇದೆ. ಪಾಪ ಅಲ್ವಾ, ಮೀನುಗಳನ್ನ ಎಳಿಯೋದು ತುಂಬಾ ಕಷ್ಟ. ಮೀನುಗಳು ತುಂಬಾನೇ ಭಾರ ಆಗಿದೆ. ಹಾಗೆ ಅವರಿಬ್ರು ಪುನಃ ಪುನಃ ಬಲೆ ಹಾಕಿ ಬಲೆಯಲ್ಲಿ ಮೀನುಗಳನ್ನ ತೆಗ್ದು ಅದನ್ನ ಬುಟ್ಟಿಯಲ್ಲಿ ಹಾಕೊಳ್ತಾ ಇದ್ರು. ಹೀಗಿರುವಾಗ ಮನೆಯಲ್ಲಿ ಟುನಿ ಹಾಗೂ ಚೋಟು ಇಬ್ರು ಮೀನಿಡಿಕೆ ಹೋದ ಮಕ್ಳು ಇನ್ನೂ ವಾಪಸ್ ಬರ್ಲಿಲ್ಲ ಅಂತ ಹೆದರ್ಕೊಳ್ತಾ ಇದ್ರು. ಆವಾಗ ರಾತ್ರಿಯ ಸಮಯ ಮಕ್ಳಿಬ್ರು ಬುಟ್ಟಿ ತುಂಬಾ ಮೀನುಗಳನ್ನ ತಗೊಂಡ್ ಬಂದಿದ್ದನ್ನ ನೋಡಿ ಅವರಿಬ್ರು ತುಂಬಾನೇ ಸಂತೋಷ ಪಟ್ರು. ಅಮ್ಮ ನೋಡಿದ್ರಾ ಎಷ್ಟು ದೊಡ್ಡ ದೊಡ್ಡ ಮೀನುಗಳನ್ನ ತಂದಿದೀವಿ ಅಂತ. ನಮ್ಮ ಸಂಬಂಧಿಕರಿಗೆ ಬೇಕಾದಷ್ಟು ಮೀನ್ನ ತಂದಿದೀವಿ. ಅಮ್ಮ ನೋಡಮ್ಮ ಎಷ್ಟೊಂದು ಮೀನುಗಳಿದೆ ಅಂತ. ಈ ಮೀನುಗಳನ್ನ ನೋಡಿ ಅಜ್ಜಿ ಏನ್ ಹೇಳ್ತಾರೆ ಅಂತ ನಾವು ಕೂಡ ನೋಡ್ತೀವಿ. ನೋಡಿ ನಮಗೆ ಸಂತೋಷ ಆಗ್ತಿದೆ. ಟುನಿ ಸಂತೋಷದಿಂದ ಅಳುತ್ತಾ, ನಿಜವಾಗ್ಲೂ ನೀವು ಇಷ್ಟೊಂದು ಮೀನ್ ತಂದಿದ್ದೀರಾ. ನಾವು ಒಂದಿನ ಕೂಡ ಇಷ್ಟೊಂದು ಮೀನ್ನ ತಂದಿಲ್ಲ. ಹಾಗಾದ್ರೆ ನೀವು ಇವತ್ತು ಎಷ್ಟು ಕಷ್ಟಪಟ್ಟಿರ್ತೀರಾ. ಹೌದು ಮಕ್ಳೇ, ನಮ್ ಪ್ರಾಣನ ನಮಗೆ ತಿರುಗಿಸಿ ಕೊಟ್ಟಿದ್ದೀರಾ. ನಿಮಗೆ ಏನು ಆಗ್ಲಿಲ್ಲ ಅಲ್ವಾ? ನೀರಲ್ಲಿ ಏನು ನೀವು ಬೀಳ್ಲಿಲ್ಲ ತಾನೇ? ಇಲ್ಲಮ್ಮ, ನಮಗೆ ಏನು ಆಗ್ಲಿಲ್ಲ. ನಾವು ಚೆನ್ನಾಗಿದ್ದೀವಿ. ನೀವು ಸಂತೋಷ ಪಟ್ರಲ್ವಾ? ನಮಗೆ ಅಷ್ಟೇ ಸಾಕು. ಮನೆಗ್ ಬಂದಿರುವ ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆ ಹೋಗ್ಲೇಬಾರ್ದು. ನಿಮ್ಮಿಬ್ರಿಂದ ಇವತ್ ನಾವು ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ದೀವಿ. ಇವತ್ ಮಾತ್ರ ನಾವು ಮೀನ್ನ ತರದಿದ್ದಿದ್ರೆ ಅತ್ತೆ ನಮ್ನ ಎಷ್ಟು ಬೈತಾ ಇದ್ರು. ಅಮ್ಮ ಇವಾಗ್ಲಾದ್ರೂ ಅರ್ಥ ಆಗ್ತಾ ಇದೀಯಾ ನಮ್ಮಿಂದ ಮೀನ್ ಹಿಡಿಯಕ್ಕೆ ಸಾಧ್ಯ ಅಂತ. ನಾಳೆ ನೀವು ಮೀನ್ ಹಿಡಿಯಕ್ಕೆ ಹೋಗುವಾಗ ನಾವು ಕೂಡ ನಿಮ್ ಜೊತೆ ಬರ್ತೀವಿ. ನೀವು ಶಾಲೆಗೆ ಹೋಗ್ಬೇಕಲ್ವೇನ್ರು? ನೀವು ಹೋಗದಿದ್ರೆ ಆಮೇಲೆ ಓದಕ್ಕಾಗಲ್ಲ. ಅಮ್ಮ ಬೆಳಿಗ್ಗೆ ಹೇಗೋ ನಮ್ ಕೈಯಿಂದ ಆಗೋದಿಲ್ಲ, ಆದ್ರೆ ಸಂಜೆ ಸ್ಕೂಲ್ ಬಿಟ್ ಬಂದ ನಂತರ ನಿಮ್ ಜೊತೆ ನಾವು ಕೂಡ ವ್ಯಾಪಾರಕ್ಕೆ ಬರ್ತೀವಿ. ಶಾಲೆ ಎಲ್ಲ ಮುಗ್ಮೇಲೆ ನಿಮ್ ಜೊತೆ ನಿಮ್ಗೆ ಸಹಾಯ ಮಾಡ್ತೀವಮ್ಮ. ಸರಿ, ಆದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ನಾವೆಲ್ಲರೂ ಜೊತೆ ಸೇರಿ ಕೆಲ್ಸವನ್ನು ಮಾಡ್ಕೊಳ್ಳೋಣ. ಆ ದಿನ ರಾತ್ರಿ ಎಲ್ರೂ ಸಂತೋಷವಾಗಿ ಅಡಿಗೆ ಮಾಡಿದ್ರು. ಮನೆಗೆ ಬಂದ ನೆಂಟ್ರು ಆಹಾರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಬೇಸಿಗೆಯಲ್ಲಿ ನೆಂಟ್ರು, ಟುನಿ ಸಮ್ಮರ್ ಹಾಲಿಡೇಸ್ ಬಂತು ಅಲ್ವಾ, ಬುಜ್ಜಿಗೂ ಹೇಗೋ ರಜೆ ಕೊಟ್ಟಿದ್ದಾರೆ. ನಾನು ಕೂಡ ಬಿಸ್ನೆಸ್ ವಿಷಯದಿಂದ ಡೆಲ್ಲಿಗೆ ಹೋಗ್ಬೇಕು. ನೀನು ಒಂದ್ ಕೆಲ್ಸ ಮಾಡು, ನನ್ನ ಇಬ್ರು ತಂಗಿದ್ರು ಚೋಟು ಹಾಗೂ ಚಿಚು ಮನೆಗೆ ಹೋಗಿ ಅವ್ರಿಬ್ರನ್ನ ನೋಡ್ಕೊಂಡ್ ಬಾ. ನಾನ್ ಕೂಡ ಅನ್ಕೊಂಡಿದ್ದೆ ರೀ, ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು 3 ದಿನ ಚೋಟು ಮನೆಯಲ್ಲಿ, ಇನ್ನೊಂದ್ 3 ದಿನ ಚಿಚು ಮನೆಯಲ್ಲಿ ಇದ್ಬಿಟ್ಟು ಬರೋಣ ಅಂತಿದ್ದೆ. ಅಯ್ಯೋ, ಚೋಟು ಆಂಟಿ ಮನೆಗ? ಅಮ್ಮ ನಾನ್ ಬರಲ್ಲಮ್ಮ. ಅವ್ರು ಯಾವಾಗ ನೋಡಿದ್ರು ಚಿನ್ನುನ ನನ್ನನ್ನ ಕಂಪೇರ್ ಮಾಡಿ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಬೇರೆ ಏನೇನೋ ಫ್ಯೂಚರ್ ಪ್ಲಾನ್ ಎಲ್ಲ ಇದೆ. ನನಗಿಷ್ಟ ಆಗಲ್ಲ, ನಾನ್ ಬರೋದಿಲ್ಲಮ್ಮ. ಹಾಗೆ ಹೇಳ್ಬಾರ್ದು ಬುಜ್ಜಿ, ಏನೇ ಹೇಳಿದ್ರು ಅವಳು ನಿನ್ನ ಅತ್ತೆ ಅಲ್ವಾ. ಒಂದ್ಸಲ ನನಗೋಸ್ಕರ ಹೋಗ್ಬಿಟ್ ಬಾ. ಬುಜ್ಜಿ ನೀನ್ ಹೆದರ್ಬೇಡ, ನಾನ್ ಜೊತೆಗಿದ್ದೀನಲ್ಲ, ನಾನ್ ನೋಡ್ಕೊಳ್ತೀನಿ, ಬಾ ಹೋಗೋಣ. ಹಾಗೆ ಮರುದಿನ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿಯಾಗಿ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಚಿಚು ಮನೆಗೆ ಹೋದ್ರು. ಅವರು ಬರ್ತಾರೆ ಅನ್ನುವ ವಿಷಯ ಮೊದಲೇ ಚಿಚಿಗೆ ಗೊತ್ತಿತ್ತು ಅನ್ನೋದ್ರಿಂದ ಮನೆನ ಕ್ಲೀನ್ ಮಾಡಿ 4 AC ಆನ್ ಮಾಡಿ ಪರ್ಫ್ಯೂಮ್ ಎಲ್ಲ ಹೊಡೆದು ರೆಡಿ ಮಾಡಿಟ್ಟಿದ್ಲು ಚಿಚು. ಅವ್ರು ಬಂದ ಶಬ್ದ ಕೇಳಿ ಮನೆಯಿಂದ ಹೊರಗಡೆ ಬಂದ್ಲು. ಅರೆ ಬನ್ನಿ ಅತ್ತಿಗೆ, ಬನ್ನಿ. ಬಾಮ ಮಹಾಲಕ್ಷ್ಮಿ, ನನ್ನ ಮನೆ ಸೊಸೆ, ಹೇಗಿದ್ಯಾ? ನೋಡಕ್ಕೆ ಎಷ್ಟು ಮುದ್ದಾಗಿದ್ಯಾ. ಅದಕ್ಕೆ ಹೊರಗಡೆ ಹಾಕಿ ನಿಂತ್ಕೊಂಡಿದ್ದೀರಾ? ಬನ್ನಿ, ಬಂದು AC ರೂಮಲ್ಲಿ ಕೂತ್ಕೊಳ್ಳಿ. ಏನ್ ಚಿಚು ಇದು, ಮನೆಯಲ್ಲ ಒಂದೇ ಪರ್ಫ್ಯೂಮ್ ಸ್ಮೆಲ್ಲು, ಏನಾದ್ರೂ ವಿಶೇಷನಾ? ನೀವು ಬಂದಿದ್ದೀರಲ್ವಾ, ಮಹಾರಾಜನ ಹೆಂಡತಿ ಮಹಾರಾಣಿ ಬರೋದಂದ್ರೆ ಸಾಧಾರಣ ವಿಷಯನಾ? ಚಿನ್ನೋ ನನ್ನ ಮನೆ ಸೊಸೆ ಬಂದಿದ್ದಾಳೆ, ಆ ಜ್ಯೂಸ್ ತಗೊಂಡ್ ಬಾರೋ. ಆವಾಗ್ಲೇ ಚಿನ್ನಕ್ಕಾಗಿ 2 ಗ್ಲಾಸಲ್ಲಿ ಕಲರ್ ಕೂಲ್ ಡ್ರಿಂಕ್ಸ್ನ ತಗೊಂಡ್ ಬಂದ. ಹಾಯ್ ಅತ್ತೆ. ಹಾಯ್ ಬುಜ್ಜಿ, ನಿಮ್ಗೋಸ್ಕರ ದುಬೈ ಡ್ರಿಂಕ್ ತಗೊಂಡ್ ಬಂದಿದ್ದೀನಿ, ಕುಡೀರಿ. ದುಬೈ ಡ್ರಿಂಕಾ? ಆದ್ರೆ ಇದರಲ್ಲಿ ಮೇಡ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ, ಏನೋ ಇದು? ಆವಾಗ ಚಿಚುಕಾಗೆ, ಅಯ್ಯೋ ನನ್ನ ಸೊಸೆಗೆ ಯಾವಾಗ್ಲೂ ಕಾಮಿಡಿನೇ. ಅದ್ಗೆ ನಿಮಗೋಸ್ಕರ 2 ರೇಷ್ಮೆ ಸೀರೆ ಆರ್ಡರ್ ಮಾಡಿದ್ದೀನಿ. ಆ AC-ನ 16ನಲ್ಲಿ ಇಟ್ಟಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ನೀವು ನನ್ನ ಮನೇಲಿ ಇದ್ಬಿಟ್ಟು ಹೋಗ್ಬೇಕು. ಚಿಚು, ನಾನು ಈ ಮನೆ ಹುಡುಗಿನೇ ಅಲ್ವಾ, ಯಾಕೆ ಯಾರೋ ಥರ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯಾ? AC-ನ ಕಮ್ಮಿ ಮಾಡು, ನನಗೆ ಚಳಿ ಆಗ್ತಿದೆ. ಅರೆ ನೀವು ನಾರ್ಮಲ್ ಏನೋ, ನಮ್ಮ ಅಣ್ಣನ ಹೆಂಡತಿ ಕೋಟ್ಯಾಧಿಪತಿಯ ಹೆಂಡತಿ ಅಲ್ವಾ? ಹಾಗಂತ ಹೇಳಿ ಚಿಚು ಬುಜ್ಜಿಯ ಪಕ್ಕದಲ್ಲಿ ಕೂತ್ಕೊಂಡು, ಏನಮ್ಮ ಬುಜ್ಜಿ, ಕಾಲೇಜೆಲ್ಲ ಮುಗೀತಾ? ನೆಕ್ಸ್ಟ್ ಏನ್ ಪ್ಲಾನು? ಇವಾಗಲೇ ಇವನು ಕೂಡ ಡಿಗ್ರಿ ಮುಗಿಸ್ತಾ, ಒಂದು ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡಿದಾನೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ, 1 ಲಕ್ಷ ರೂಪಾಯಿ ಸಂಬಳ. ಇನ್ನೇನು ಅವನಿಗೆ ಹುಡುಗಿ ನೋಡ್ಬೇಕಷ್ಟೆ. ಹೌದಾ ಆಂಟಿ,
ಈ ಆನ್ಲೈನ್ ಇಂಟರ್ವ್ಯೂ ಅಂದ್ರೆ ಲಿಪ್ಸಿಂಕ್ ಮಾತ್ರ ಇವ್ನ್ ಕೊಟ್ಟು ಬೇರೆ ಯಾರು ಹಿಂದ್ಗಡೆ ಕೂತ್ಕೊಂಡು ಮಾತಾಡಿದ್ರು. ಆ ಇಂಟರ್ವ್ಯೂನೇ ಹೇಳ್ತಾ ಇದ್ದೀರಾ ಅಲ್ವಾ? ಬನ್ನು ನೆನೆನೆ ನನಗೆ ಕಾಲ್ ಮಾಡಿ ವಿಷಯ ಹೇಳ್ದ. ಚಿಚು ಹಾಗೂ ಚಿನ್ನು ಮುಖ ಬಾಡಿ ಹೋಯ್ತು. ಈ ಬನ್ನುಗೆ ಬೇರೆ ಕೆಲಸನೇ ಇಲ್ಲ, ಇಲ್ದೇ ಇರೋದೆಲ್ಲ ಹೇಳ್ತಾನೆ. ಏನ್ ಮಾಡೋದು, ಅದು ಬಡ ಕುಟುಂಬ ಅಲ್ವಾ, ಹೀಗೆ ಏನಾದರೂ ಮಾತಾಡ್ತಾ ಇದ್ರೇನೆ ಟೈಮ್ ಪಾಸ್ ಆಗೋದು. ಅದಕ್ಕೆ ನಿಮ್ಗೋಸ್ಕರ ಇಟಾಲಿಯನ್ ಪಾಸ್ತಾ, ಚೈನೀಸ್ ಫುಡ್ಡು ಎಲ್ಲಾನು ಮಾಡಿಟ್ಟಿದ್ದೀನಿ, ಬನ್ನಿ ಬಿಸಿ ಬಿಸಿಯಾಗಿ ಬಡಿಸ್ತೀನಿ. ಅಯ್ಯೋ ಚಿಚು, ಈ ಬಿಸಿಲಲ್ಲಿ ಯಾಕೆ ಈ ರೀತಿ ಫುಡ್ ಎಲ್ಲ? ಅದು ಜೀರ್ಣ ಆಗುತ್ತಾ? ಬರೀ ಬೇಳೆ ಸಾರಿದ್ರೆ ಸಾಕಾಗಲ್ವಾ? ಏನೋ ಬೇಳೆ ಸಾರ, ಅದು ಬಡವ್ರು ತಿನ್ನೋದು. ನೀವು ನಮ್ಮ ಅಣ್ಣನ ಹೆಂಡ್ತಿ, ಇವಳು ನನ್ನ ಮನೆ ಸೊಸೆ, ನೀವು ಈ ರೀತಿ ರಿಚ್ಚಾದ ಫುಡ್ಡನ್ನೇ ತಿನ್ಬೇಕತ್ಗೆ. 3 ದಿನ ಚಿಚುವಿನ ಮನೆ ಟುನಿ ಹಾಗೂ ಬುಜ್ಜಿಗೂ ನರಕ ಥರ ಇತ್ತು. ಬೇಕಾದಷ್ಟು ಫುಡ್ಡನ್ನು ಆರ್ಡರ್ ಮಾಡಿ ಬಲವಂತ ಮಾಡಿ ತಿನ್ಸೋದು. ಬುಜ್ಜಿನ ಹಾಗೂ ಚಿನ್ನುನ ಇಬ್ರನ್ನ ಸೇರಿಸ್ಬೇಕು ಅಂತ ಚಿಚು ಮಾತಾಡುವ ಮಾತು. ಅವಳ ಕಣ್ಣಲ್ಲಿ ಅಣ್ಣನ ಆಸ್ತಿಯ ಮೇಲೆ ಇದ್ದ ಆಸೆ ಕಾಣಿಸ್ತಿತ್ತೆ ಹೊರತು ಅವ್ರ ಮೇಲೆ ಸ್ವಲ್ಪನೂ ಪ್ರೀತಿ ಕಾಣಿಸ್ತಾ ಇರ್ಲಿಲ್ಲ. 3 ದಿನ ಚಿಚುವಿನ ಮನೆಯಲ್ಲಿದ್ದು ಚಿಕ್ಕ ನಾದನಿಯಾದ ಚೋಟುಗಿಳಿಯ ಮನೆಗೆ ಹೊರಟ್ರು ಟುನಿ ಹಾಗೂ ಬುಜ್ಜಿ. ಚೋಟು ಮನೆ ಚಿಕ್ಕದಾಗಿದ್ರು ಮರಗಳ ಮಧ್ಯದಲ್ಲಿ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಟುನಿ ಹಾಗೂ ಚೋಟು ಇಬ್ರು ಬಂದಿದ್ದನ್ನ ನೋಡಿ ರಂಗೋಲಿ ಹಾಕ್ತಾ ಇದ್ದ ಚೋಟು ತುಂಬಾ ಸಂತೋಷ ಪಟ್ಲು. ಅದ್ಗೆ ಬುಜ್ಜಿ, ಬನ್ನಿ ಬನ್ನಿ, ಎಷ್ಟು ಸಂತೋಷ ಆಯ್ತು ನಿಮ್ಮನ್ನ ನೋಡಿ, ನೀವು ಬರ್ತೀರಾ ಅಂತಾನೆ ಕಾಯ್ತಿದ್ದೆ. ಬಿಸ್ಲಾಗ್ತಿದೆ ಅಲ್ವಾ ಚೋಟು, ಬಾ ಒಳಗಡೆ ಹೋಗೋಣ. ಎಲ್ರೂ ಒಳಗಡೆ ಹೋಗಿ ಕೂತ್ಕೊಂಡ್ರು. ಚೋಟು ಮನೆಯಲ್ಲಿ ಎಸಿ ಇಲ್ಲ, ಒಂದ್ ಫ್ಯಾನ್ ಮಾತ್ರ ಓಡ್ತಾ ಇತ್ತು. ಆದ್ರೆ ಒಳಗಡೆ ತಂಪಾಗಿನೇ ಇತ್ತು. ಆವಾಗ್ಲೇ ಬನ್ನು ಹೊರಗಡೆ ಬಂದ. ಹಾಯ್ ಅತ್ತೆ. ಹಾಯ್ ಬುಜ್ಜಿ. ಏನೋ ಚಿಚು ದೊಡ್ಡಮ್ಮನ್ ಮನೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದ್ರಾ? ಹೇಗಿತ್ತಲ್ಲಿ? ಅಯ್ಯೋ, ಬನ್ನು ಮನೆಗ್ ಬಂದ್ಮೇಲೆನೆ ನನ್ನಿಂದ ಉಸಿರಾಡಕ್ಕೆ ಆಗ್ತಾ ಇದೆ. ಅಮ್ಮ, ಇಲ್ಲಿ ಗಾಳಿ ತುಂಬಾ ತಂಪಾಗಿದೆ ಅಲ್ವಾ? ಬನ್ನು ಹೋಗು, ಅತ್ತೆಗೆ ಕುಡಿಯಕ್ಕೆ ಎಳ್ನೀರ್ ತಗೊಂಡ್ ಬಾ, ಹಾಗೇನೆ ಮಜ್ಜಿಗೆನೂ ತಗೊಂಡ್ ಬಾ. ಬನ್ನು ಹೋಗಿ ಇಬ್ರಿಗೂ ಕುಡಿಯೋದಕ್ಕೋಸ್ಕರ ಎಳ್ನೀರನ್ನ ತಗೊಂಡ್ ಬಂದ್ ಕೊಟ್ಟ. ಅತ್ತೆ, ಈ ಎಳ್ನೀರ್ ಕುಡಿರಿ, ನಮ್ ತೋಟದ ತೆಂಗಿನ ಮರದಿಂದ ತಗೊಂಡ್ ಬಂದಿದ್ದು, ಫ್ರೆಶ್ ಆಗಿದೆ. ಇದು ಹೊಟ್ಟೆಗೂ ಕೂಡ ತುಂಬಾ ತಂಪಾಗಿರುತ್ತೆ. ಟುನಿ ಆ ಎಳ್ನೀರನ್ನ ಕುಡ್ದು, ಅಮ್ಮಯ್ಯ, ಇವಾಗ್ಲೇ ನನಗೆ ಪ್ರಾಣ ಬಂದ ಹಾಗೆ ಇದೆ ಕಣೋ. ಹೌದು ಚೋಟು, ನಾವು ಬರ್ತೀವಿ ಅಂತ ಮೊದ್ಲೇ ಗೊತ್ತು ತಾನೆ? ಮನೇಲಿ ಏನೇನ್ ಏರ್ಪಾಡುಗಳನ್ನ ಮಾಡಿಟ್ಟಿದೀಯಾ? ಎಲ್ಲದಕ್ಕೂ ಸಾಲ ಮಾಡಿದ್ಯಾ ಏನೋ? ಆವಾಗ ಚೋಟು ನಿಯತ್ತಾಗಿ, ಎಲ್ಲ ಅದ್ಕೆ, ನೀವು ಹೊರಗಡೆಯವರು ಏನು ಇಲ್ವಲ್ಲ, ಯಾಕೆ ನಿಮಗೆ ಆಡಂಬರವಾದ ಖರ್ಚೆಲ್ಲ ನಾನು ಮಾಡ್ಬೇಕು? ನನ್ ಮನೇಲಿ ನಾನು ಏನ್ ಮಾಡಿಟ್ಟಿದ್ದೀನೋ ಅದನ್ನ ನಿಮ್ಗೂ ಕೊಡ್ತೀನಿ, ಅಷ್ಟೇ ತಾನೇ? ನಿಮ್ಗಿಷ್ಟ ಅಂತ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಟ್ಟಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಇದೆ, ಅನ್ನ ಇದೆ, ಮಾವಿನಕಾಯಿ ಉಪ್ಪಿನಕಾಯಿ ಇದೆ. ಅಪ್ಪ, ಮಾವಿನಕಾಯಿ ಉಪ್ಪಿನಕಾಯ? ಅತ್ತೆ, ತುಂಬಾ ಥ್ಯಾಂಕ್ಸ್. ಆ ಚಿಚ್ಚು ಅತ್ತೆ ಮನೆಯಲ್ಲಿ ಇಟಾಲಿಯನ್ ಫುಡ್ಡು, ಚೈನೀಸ್ ಫುಡ್ಡು ತಿಂದು 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 ನನ್ನ ನಾಲ್ಗೆ ಎಲ್ಲ ಸತ್ತೋಗಿದೆ. ಸರಿ ಸರಿ, ಬನ್ನಿ, ಬಂದು ಊಟ ಮಾಡಿ. ಆ 3 ದಿನ ಚೋಟುವಿನ ಮನೆಯಲ್ಲಿ ಟುನಿ ಹಾಗೂ ಬುಜ್ಜಿ ಸಂತೋಷವಾಗಿ ಇದ್ರು. ಚೋಟು ಅವಳಣ್ಣನ ಆಸ್ತಿಯ ಬಗ್ಗೆ ಮಾತಾಡ್ಲೇ ಇಲ್ಲ. ಬನ್ನನು ತುಂಬಾ ಚೆನ್ನಾಗಿ ಫ್ರೀಯಾಗಿ ಬುಜ್ಜಿ ಜೊತೆ ಆಟಾಡ್ಕೊಳ್ತಿದ್ದ. ಬುಜ್ಜಿ ಕೂಡ ಬನ್ನು ಜೊತೆ ತುಂಬಾನು ಸಂತೋಷವಾಗಿದ್ಲು. ಬನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಆದ್ರೆ ಚಿಕ್ಕದಾಗಿ ನರ್ಸರಿ ಬಿಸ್ನೆಸ್ ಒಂದು ಮಾಡ್ತಾ ಇದ್ದ. ಇದನ್ನ ಟುನಿನು ಗಮನಿಸ್ತಾ ಇದ್ಲು. ಹಾಗೆ ಸಮ್ಮರ್ ಲೀವ್ ಅಲ್ಲಿ ಟೂರ್ ಎಲ್ಲ ಮುಗಿದ್ಮೇಲೆ ಇಬ್ರು ಮನೆಗ್ ಬಂದ್ರು. ರಾಜು ಕೂಡ ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಮನೆಗ್ ಬಂದ. ಆ ದಿನ ರಾತ್ರಿ ಅವ್ರೆಲ್ರು ಕೂತ್ಕೊಂಡ್ ಮಾತಾಡ್ತಿದ್ರು. ಇಬ್ರು ತಂಗಿಂದ್ರ ಮನೆಗೆ ಹೋಗಿದ್ದೀರಾ? ಎಲ್ರು ಏನ್ ಹೇಳಿದ್ರು? ಏನು ಅಂತ ಹೇಳೋದು, ನಿಮ್ಮ ದೊಡ್ಡ ತಂಗಿಗೂ ಚಿಕ್ಕ ತಂಗಿಗೂ ಮಧ್ಯದಲ್ಲಿರೋ ವ್ಯತ್ಯಾಸ ಆಕಾಶಕ್ಕೂ ಭೂಮಿಗೂ ಇರೋ ತರ ಇದೆ. ಅದ್ರಲ್ಲಿ ನಿಮ್ಮ ದೊಡ್ಡ ತಂಗಿ ಇದ್ದಾಳಲ್ವ ಚಿಚ್ಚು, ಅವಳು ಏನ್ ಮಾಡಿದ್ರು ಅದ್ರ ಹಿಂದ್ಗಡೆ ನಿಮ್ಮ ಆಸ್ತಿನೇ ಇದೆ ರೀ. ಅವಳು ತುಂಬಾನೇ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ದಾಳೆ. ಚಿನ್ನಗೂ ಬುಜ್ಜಿಗೂ ಮದುವೆ ಮಾಡಿಟ್ಟು ಆಸ್ತಿನ ತಗೊಳ್ಬೇಕು ಅಂತ ಆಸೆ. ಸರಿ, ಹಾಗಾದ್ರೆ ಚೋಟು ಪಾಪ ರೀ, ಅವಳು ಬಡವಳಾಗಿರ್ಬೋದು, ಆದ್ರೆ ಎಷ್ಟ್ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ಲು. ತುಂಬಾ ಪ್ರೀತಿ, ಒಂದ್ಸಲ ಕೂಡ ಆಸ್ತಿ ಬಗ್ಗೆ ಮಾತಾಡ್ಲೇ ಇಲ್ಲ. ಬನ್ನುನ ಕೂಡ ಅದೇ ರೀತಿ ಬೆಳೆಸಿದ್ದಾಳೆ. ಅವನು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದಾನೆ. ನನ್ಗೊಂದು ಐಡಿಯಾ ಇದೆ ರೀ, ಬನ್ನು ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಯಾಕೆ ಅವನಿಗೂ ಬುಜ್ಜಿಗೂ ನಾವು ಮದುವೆ ಮಾಡಿಡ್ಬಾರ್ದು? ಆವಾಗ ಬುಜ್ಜಿ ನಾಚಿಕೆ ಪಟ್ಟು, ಅಮ್ಮ ಏನಮ್ಮ ಇದೆಲ್ಲ? ಆವಾಗ ರಾಜು ಸಂತೋಷದಿಂದ, ನನ್ ಮನ್ಸಲ್ಲಿ ಏನಿತ್ತೋ ಅದನ್ನೇ ನೀನ್ ಹೇಳಿದೀಯ. ಸರಿ ಸರಿ, ಹಾಗಾದ್ರೆ ನಾಳೆನೇ ಇಬ್ರು ತಂಗಿಂದರ್ನ ಕರ್ದು ಈ ವಿಷಯದ ಬಗ್ಗೆ ಅವ್ರಿಬ್ರತ್ರನೂ ಮಾತಾಡ್ಬಿಡೋಣ. ಮರುದಿನ ರಾಜು ಗುಬ್ಬಚ್ಚಿಯ ಆ ದೊಡ್ಡ ಬಂಗ್ಲೆ ಮನೆಯಲ್ಲಿ ಚಿಚ್ಚು, ಚಿನ್ನು, ಚೋಟು, ಬನ್ನು ಎಲ್ರು ಬಂದು ಕೂತ್ಕೊಂಡಿದ್ರು. ಏನಣ್ಣ, ಇದ್ದಕ್ಕಿದ್ದಂತೆ ಮಾತಾಡ್ಬೇಕು ಅಂತ ಕರ್ದೆ? ಏನು, ಬುಜ್ಜಿಗೂ ಚಿನ್ನಗೂ ಮುಹೂರ್ತ ಏನಾದ್ರೂ ಫಿಕ್ಸ್ ಮಾಡಿದೀಯಾ? ನಾನು ಆಲ್ರೆಡಿ ಜ್ಯೋತಿಷರ ಹತ್ರ ಮಾತಾಡಿದೀನಿ. 1 ನಿಮಿಷ ಚಿಚ್ಚು,
ನಾನು ಚಿನ್ನಗೂ ಬುಜ್ಜಿಗೂ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿಲ್ಲ. ನನ್ನ ಆಸೆ ಎಲ್ಲ ಬನ್ನು ಬುಜ್ಜಿಗೆ ಮದುವೆ ಮಾಡಿ ಇಡ್ಬೇಕು ಅನ್ನೋದೇ. ಅದ್ರ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ನಿಮ್ಮನ್ನ ಕರೆದಿದ್ದು. ಹಾಗಂತ ಹೇಳಿದಾಗ ಚಿಚು ಹಾಗೂ ಚಿನ್ನು ಕೋಪ ಮಾಡ್ಕೊಂಡ್ರು. ಆದ್ರೆ ಚೋಟು ಹಾಗೂ ಬನ್ನು ಇಬ್ರು ಆಶ್ಚರ್ಯಪಟ್ರು. ಚೋಟುವಿನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅಣ್ಣ, ನಿನ್ನಂತಸ್ತೇನೋ ನನ್ನಂತಸ್ತೇನೋ, ಏನಣ್ಣ ಇದೆಲ್ಲ? ಮಹಾಲಕ್ಷ್ಮಿ ಇವಳು ನನ್ ಮನೇಲಿ ಬಂದು ಕಷ್ಟಪಡ್ಬೇಕಾ? ಬೇಡಣ್ಣ, ಇದೆಲ್ಲ ಬೇಡ. ಹಾಗಂತ ಚೋಟು ಹೇಳಿದಾಗ ಚಿಚುಕಾಗೆ ಕೋಪದಿಂದ, ಅಣ್ಣ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಕೆಟ್ಟ ಹೋಗಿದ್ಯಾ? ನನ್ ಮನೆ ಏನೋ ನನ್ನ ಆಸ್ತಿ ಏನೋ. ನಿನ್ ಮಗಳನ್ನ ನನ್ ಮನೆ ಕಳ್ಸಿದ್ರೆ ಅವಳು ಸಂತೋಷವಾಗಿರ್ತಾಳೆ, ಇವಳ ಮನೆ ಕಳ್ಸಿದ್ರೆ ಅವಳುನು ಕಷ್ಟಪಡ್ತಾಳೆ. ಬುದ್ಧಿ ಇರೋರು ಯಾರೋ ಆ ಬನ್ನಿಗೆ ಹುಡುಗಿ ಕೊಡೋದಿಲ್ಲಣ್ಣ. ಇಲ್ ನೋಡ್ ಚಿಚು, ನಾ ನೋಡಿದ್ದು ಆಸ್ತಿ ಪಾಸ್ತಿ ಅಲ್ಲ, ಗುಣನ. ಅವನ್ ಗುಣ ಚೆನ್ನಾಗಿದೆ. ಗುಣನ ಇಟ್ಕೊಂಡು ಏನ್ ಮಾಡೋದು? ಏನ್ ಟೋನಿ, ಮೊನ್ನೆ ನಮ್ಮ ಮನೆಗ್ ಬಂದೆ, 3 ದಿನ ಎಸಿಯಲ್ಲಿ ಮಲ್ಕೊಂಡಿದ್ದೆ, ಇಟಾಲಿಯನ್ ಫುಡ್ ಎಲ್ಲ ತಿಂದೆ, ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಇಲ್ಲಿ ಬಂದು ಬನ್ನಿಗೆ ನಿನ್ ಮಗಳನ್ನ ಕೊಡ್ತೀಯಾ? ಇದೇನಾ ನೀನು ನನಗ್ ಕೊಡೋ ಮರ್ಯಾದೆ? ಆವಾಗ ಟುನಿ ಕೋಪದಿಂದ, ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ ಚಿಚು. ನಿನ್ ಮನೆಗ್ ಬಂದಾಗ ನೀನನ್ನ ಚೆನ್ನಾಗಿ ನೋಡ್ಕೊಂಡೆ ಇಲ್ಲ ಅಂತಿಲ್ಲ, ಆದ್ರೆ ಒಂದೊಂದ್ ವಿಷಯಕ್ಕೆ ಹಿಂದ್ಗಡೆ ನಿನ್ನದು ಸ್ವಾರ್ಥ ಒಂದಿತ್ತಲ್ವಾ? ನನ್ ಮಗಳಿಗೂ ನಿನ್ ಮಗನಿಗೂ ಮದುವೆ ಮಾಡಿಟ್ಟು ನಿಮ್ಮ ಅಣ್ಣನ ಆಸ್ತಿ ಎಲ್ಲಾನು ಕಿತ್ಕೊಳ್ಬೇಕು ಅಂತ ನೀನು ಐಡಿಯಾ ಮಾಡ್ಲಿಲ್ವಾ? ಓಹೋಹೋ, ಅಂದ್ರೇನೋ ಇವಾಗ ನಾನ್ ಕೆಟ್ಟವಳು, ಅವಳು ತುಂಬಾ ಒಳ್ಳೆಯವಳಾ? ಒಳ್ಳೆಯವಳು ಕೆಟ್ಟವಳು ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಬರ್ತಾ ಇಲ್ಲ. ನೀನ ನನ್ನ ಚೆನ್ನಾಗಿ ನೋಡ್ಕೊಂಡೆ, ಆದ್ರೆ ಚೋಟು ಇದ್ದಾಳಲ್ಲ, ಅವಳು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ಲು ಅಂತ ಗೊತ್ತಾ? ಅವಳು ಯಾವುದೇ ಮಾತಲ್ಲಿ ನಿಮ್ಮ ಅಣ್ಣನ ಆಸ್ತಿ ಬಗ್ಗೆ ಮಾತಾಡ್ಲಿಲ್ಲ. ಇದ್ರಲ್ಲಿ ಬನ್ನು ಅವಂತರ ಒಬ್ಬ ಹುಡುಗನ ನೋಡಕ್ಕಾಗಲ್ಲ. ಎಷ್ಟು ಜವಾಬ್ದಾರಿಯಿಂದ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾ ನಿನಗೆ? ಅಮ್ಮ, ಇವ್ರು ನಮಗ್ ಸೆಟ್ ಆಗಲ್ಲ ಅಂತ ನಾನು ಆವಾಗ್ಲೇ ಹೇಳ್ದೆ ಅಲ್ವಾ? ಬಾಮ ಹೋಗೋಣ. ಚಿಚುಕಾಗೆ ತುಂಬಾ ಕೋಪದಿಂದ, ನೋಡ್ತೀನಣ್ಣ, ಆ ಬಡ ಕುಟುಂಬದಲ್ಲಿ ನಿನ್ನ ಮಗಳು ಹೋಗಿ ಹೇಗೆ ಸಂತೋಷವಾಗಿರ್ತಾಳೆ ಅಂತ ನೋಡ್ತೀನಿ. ನನ್ ಶಾಪ ನಿಮ್ಮನ್ನ ಸುಮ್ನೆ ಬಿಡುತ್ತಾ? ಇನ್ ಮುಂದೆ ಈ ಮನೆಗೆ ನಾನು ಬರೋದೇ ಇಲ್ಲ. ಹಾಗಂತ ಹೇಳಿ ಚೋಟು ಚಿನ್ನಿ ಇಬ್ರು ಕೋಪದಿಂದ ಹೋದ್ರು. ಅವ್ರ ಆ ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಆ ಮನೆ ಪುನಃ ಸೈಲೆಂಟ್ ಆಯ್ತು. ಆವಾಗ ರಾಜು ಚೋಟು ಕೈಯನ್ನ ಹಿಡ್ಕೊಂಡು, ಏನಮ್ಮ, ಸಂತೋಷ ತಾನೆ? ನಿನ್ನತ್ರ ಒಂದ್ ಮಾತು ಕೇಳಿದೆ, ಈ ರೀತಿ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನನ್ ಮೇಲೆ ಕೋಪ ಏನೂ ಇಲ್ಲ ತಾನೆ? ಬೇಗನೆ ಇವರಿಬ್ರು ಮದುವೆಗೆ ಮುಹೂರ್ತನ ಇಡ್ಬೋದಲ್ವಾ? ಮಾವ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಚಿಕ್ಕ ಬಿಸ್ನೆಸ್ಸೇ, ಆದ್ರೆ ಬುಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಆವಾಗ ಬುಜ್ಜಿ ನೋಡಿ, ಓಕೆ ಬನ್ನು, ನಾನು ನೀನು ಇಬ್ರು ಸೇರಿ ಆ ನರ್ಸರಿ ಬಿಸ್ನೆಸ್ನ ತುಂಬಾ ಸೂಪರ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಬೋದು, ಸರಿನಾ? ಜೋಡಿ ಅಂದ್ರೆ ಈ ರೀತಿ ಇರ್ಬೇಕು ಅಲ್ವಾ? ಹಾಗೆ ಆ ದಿನ ಆ ಮನೆಯಲ್ಲಿ ಸಂತೋಷದ ನಗು ಶಬ್ದ ಕೇಳಿಸ್ತಿತ್ತು. ಹಾಗೆ ಎಲ್ರೂ ಸಂತೋಷದಿಂದ ನಗಾಡ್ತಾ ಇದ್ದಾಗ ಅಲ್ಲಿಗೆ ಆ ಕತೆ ಮುಗೀತು.